ನಾವು ಯಾವಾಗಲೂ ನೆಕ್ ಲೈನ್ಗೆ ಲೇಸ್ ಕೊಡೋದು ಬಂದುಬಿಟ್ಟು ಯು ನೆಕ್ ಆಗಿದ್ರೆ ಈಸಿ ಇರುತ್ತೆ. ಬಟ್ ಈ ಥರ ಶಾರ್ಪ್ ಎಡ್ಜಸ್ ವಿ ನೆಕ್ ಆಗಲಿ ಸ್ಕ್ವೇರ್ ನೆಕ್ ಆಗಲಿ ಆ ಥರ ಎಡ್ಜಸ್ ಬರುವಾಗ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ಈಸಿಯಾಗಿ ಯಾವ ಥರ ಸ್ಟಿಚ್ ಮಾಡೋದಂತ ಈ ವಿಡಿಯೋಲಿ ನಾನು ತೋರಿಸಿದ್ದೀನಿ. ಸೊ ಫಸ್ಟು ಈ ಲೇಸ್ ತೊಗೊಂಡಿದ್ದೀನಿ. ಈ ಲೇಸ್ನ ಈ ಕಡೆ ಈ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಸೊ ಈ ಸೆಂಟರ್ ಲೈನ್ ಇದೆ ನೋಡಿ, ಈ ಸೆಂಟರ್ ಲೈನು ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಹಿಂಗೆ ಬನ್ನಿ, ಈ ಕಡೆ ಸ್ಟ್ರೈಟಾಗಿ ತಗೊಂಡು ಸ್ಟ್ರೈಟಾಗಿ ಈ ಸೆಂಟ್ರ್ ಪಾಯಿಂಟಲ್ಲಿ ಆ ಎಡ್ಜ್ ಇರಲಿ. ಸೊ ಫಸ್ಟು ಸ್ಟಿಚ್ ಮಾಡಿ ಈ ಥರ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡು ಹಿಂಗೆ ಟರ್ನ್ ಮಾಡಿ ತೆಗೆದುಬಿಡಿ. ತೆಗೆದುಬಿಟ್ಟು ಇದನ್ನು ಕರೆಕ್ಟಾಗಿ ಇವಾಗ ನೋಡಿ ಹಿಂಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕರೆಕ್ಟಾಗಿ ನಿಮಗೆ ಆ ಪ್ಲೇಸಲ್ಲಿ ಕುತ್ಕೊಳ್ಳುತ್ತೆ. ಸೊ ಈ ಕಡೆಯಿಂದ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಕಡೆ ಮಾಡ್ಕೊಂಡಾದ್ಮೇಲೆ ನಿಮಗೆ ನೋಡಿ ಔಟ್ಲೈನ್ ಕರೆಕ್ಟಾಗಿ ಸ್ಟಿಚ್ ಆಗಿಬಿಟ್ಟಿದೆ. ಈ ಎಡ್ಜಿಂದ ಈ ಎಡ್ಜ್ ಸ್ಟಿಚ್ ಮಾಡಿಬಿಟ್ಟಿದ್ರೆ ಇದನ್ನು ಲಾಕ್ ಮಾಡಿಬಿಟ್ಟಿದ್ದೀರ. ಇವಾಗ ಸಿಂಪಲ್ ಇದನ್ನು ಕಟ್ ಮಾಡಿಬಿಟ್ಟು ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಇದು ಲಾಕ್ ಆಗಿರೋದ್ರಿಂದ ನಿಮಗೆ ಆ ಕಡೆ ಈ ಕಡೆ ಹೋಗಲ್ಲ, ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ನಿಮಗೆ ಆ ವಿ ಶೇಪ್ ಬರುತ್ತೆ. ಸೊ ಇದು ಲಾಕ್ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ ನಿಮಗೆ ಆ ಕಡೆ ಈ ಕಡೆ ಹೋಗಲ್ಲ, ಸ್ಟ್ರೈಟಾಗಿ ಬಂದು ಈ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಲ್ಲಿ ಆ ಶೇಪ್ ಹೋಗುತ್ತೆ. ಈ ಶಾರ್ಪ್ ಎಡ್ಜು ಕರೆಕ್ಟಾಗಿ ಬರುತ್ತೆ, ಇದು ಕರೆಕ್ಟಾಗಿ ಬರುತ್ತೆ. ಸೊ ಈ ಥರ ಫಿನಿಶಿಂಗ್ ಬರುತ್ತೆ.